ಪಾರ್ಟ್ 3ಗೆ ಸ್ವಾಗತ. ಇದು ಬಂದು ನಾವು ಗಂಟೆ ಗಣಪತಿ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ. ಅಲ್ಲೂ ಕೂಡ ಜೋಕ್ಸ್ ಮಾಡ್ತಿದೆ, ಕೇಳಿಸ್ಕೊಳ್ಳಿ. ಹೋದ ಸರಿ ಬಂದಿದ್ದಾಗ ಅಂದ್ಕೊಂಡು ಹೋಗಿದ್ವಿ ಅಷ್ಟೇ, ಗಂಟೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ಕಟ್ಟೋಣ ಅಂತೇಳಿ ಬರ್ತೀವ ಅಂತ ಕೂಡ ಅಂದ್ಕೊಂಡಿದ್ವಿ. ಅದೇ ಥರ ಈ ಸತಿ ಹಿಂಗೆ ಅಂದ್ಕೊಂಡು ಗಂಟೆ ಕೂಡ ನಾವು ಕಟ್ಟಿ ಬಂದಿದ್ದೀವಿ. ಅವಳು ನನ್ನ ತಂಗಿನೂ ಒಂದು ಕಟ್ಟಿದ್ದಾಳೆ, ನಾನು ಕಟ್ಟಿದ್ದೀವಿ. ನೋಡೋಣ, ಹರಕೆ ಎಲ್ಲ ಈಡೇರಿದ್ಮೇಲೆ ಮತ್ತೆ ಇನ್ನೊಂದು ಸರಿ ಬರೋಣ ಅಂತ ಅಂದ್ಕೊಂಡಿದ್ವಿ ಕೂಡ. ಇದಾಯಿತು. ಇದಾದಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೇಕಾಗಿತ್ತು. ಅಲ್ಲೂ ಕೂಡ ಲೇಟ್ ಆಗಿಬಿಡುತ್ತೆ ಅಂತೇಳಿ ಬೇಗ ಎಲ್ಲ ಅರ್ಚನೆ ಮಾಡಿಸ್ಕೊಂಡು ಗಂಟೆಗೆಲ್ಲ ಕಟ್ಟಿಬಿಟ್ಟು ಬೇಗ ಹೊರಟ್ವಿ ನಾವು ಕೂಡ. ಅಲ್ಲಿಗೂ ಕೂಡ ಹಾಗೆ ದೇವ್ರ ಫೋಟೋ ನೋಡಿ, ಅಲ್ಲೂ ಒಂದು 2-3 ಕ್ಲಿಪ್ಪಿಂಗ್ಸ್ ಫೋಟೋಗಳು ತಗೊಂಡು ನೆಕ್ಸ್ಟು ಹೊರಟ್ವಿ. ಈಗ ಇಲ್ಲೂ ಕೂಡ ಬಂದು ಕಾರ್ ಪಾರ್ಕಿಂಗ್ ಮಾಡಿ ನೋಡ್ರೆ ಅಲ್ಲೆಲ್ಲೂ ಮಳೆ ಇರಲಿಲ್ಲ, ಇಲ್ಲಿ ಮಾತ್ರ ಜಾಸ್ತಿ ಮಳೆ ಹೋಗಿತ್ತು. ನೋಡಿ ಹೆಂಗೆ ನಿಂತಿದೆ ನೀರು, ನಮ್ಗೆ ಗೊತ್ತೇ ಇಲ್ಲ. ಅಲ್ಲೆಲ್ಲ ಸುಮ್ಮನೆ ಮೋಡ ಥರ ಇತ್ತು ಅಷ್ಟೇ, ಮಳೆ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಂದು ಸ್ಟೇ ಆಗಿದ್ದವರು ಇಲ್ಲಿ ಇದ್ದರು, ಎಲ್ಲ ಉಳ್ಕೊಂಡು ಮಲ್ಕೊಂಡು ಅಲ್ಲೆಲ್ಲ ಇದ್ವು. ಜಿರಿ ಎಲ್ಲ ಆಗ್ಬಿಟ್ಟಿತ್ತು ಸಖತ್ತು. ನಾವು ಹೋದ್ವಿ ಅಂದರೆ ಮುಂಚೆನೇ ಇದ್ದಿದ್ದರೆ ಸ್ಟೇ ಆಗೋ ಥರ ಇರ್ತಿದ್ವಿ, ಬೇಗ ಬಂದಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಸ್ಟೇ ಏನು ಮಾಡೋಕ್ಕೆ ಹೋಗಿಲ್ಲ. 8 ಗಂಟೆ ಅಷ್ಟರಲ್ಲಿ ಹೊರಡಬೇಕು ಅಂದ್ಬಿಟ್ಟು ಅಲ್ಲೇ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ವಿ. ಇದಾದಮೇಲೆ ಫಸ್ಟು ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಫಸ್ಟು ಈ ದೇವಸ್ಥಾನ ದರ್ಶನ ಮಾಡ್ಕೊಂಡ್ವಿ. ನಮ್ಗೆ ಇನ್ನೊಂದು ದೇವಸ್ಥಾನ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ, ಅದಕ್ಕೆ ಹೋಗಲೇಬೇಕಂತೆ. ಆದಿ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು, ಅಂದರೆ ಅಲ್ಲೇ ಇದೆ, ಬಟ್ ಅದು ಪಕ್ಕದಲ್ಲಿದೆ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕರ್ಕೊಂಡು ಹೋಗ್ತಾಯಿದ್ರು. ಅದು ಕೂಡ ಚೆನ್ನಾಗಿದೆ, ಫ್ರೆಶ್ ನೀರಲ್ಲಿ ಫುಲ್ಲು ಮುಖ ಕಾಣಿಸುತ್ತೆ ನೀರು, ಆ ಥರ ನೀರು ಹರಿತಾ ಇದ್ದಿದ್ದು ಚೆನ್ನಾಗಿತ್ತು. ನಾವು ಹೋದ ಸರಿ ಬಂದಿದ್ದಾಗ ಅಲ್ಲೆಲ್ಲ ಹೋಗಿರಲಿಲ್ಲ, ಬಟ್ ಈ ಸರಿ ಬಂದಾಗ ನಮಗೂ ಗೊತ್ತಿರಲಿಲ್ಲ. ಮನು ಹೇಳ್ದ ಈ ಥರ ದೇವಸ್ಥಾನ ಇದೆ, ಇಲ್ಲಿಗೆ ಬಂದಮೇಲೆ ಅಲ್ಲಿಗೆ ಹೋಗಲೇಬೇಕಂತೆ ಅಂತ ಹೇಳ್ದ. ಸೊ ಹಾಗಾಗಿ ಹೋಗ್ಬಿಟ್ಟು ಬರೋಣ ನಡೀರಿ, ನಾವು ನೋಡಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಬೆಟ್ಟ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫುಲ್ಲು ಇಲ್ಲೆಲ್ಲ ಒಂಥರ ಮರಗಳಿದ್ರೆ ಅಲ್ಲೆಲ್ಲ ಫುಲ್ಲು ಫ್ಲ್ಯಾಟ್ ಥರ ಬೋಡ ಥರ ಇತ್ತು. ಸೊ ಹಾಗಾಗಿ ಎಲ್ಲ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ನನ್ನ ಮಕ್ಕಳು ಆಟ ಸಾಮಾನು ಬೇಕು ಅಂತಲೇ ಹೇಳ್ತಾಯಿದ್ರು. ಅವರಪ್ಪ ಕೊಡಿಸಿಲ್ಲ, ನಾನೇ ಕೊಡಿಸ್ಬಿಟ್ಟೆ. ಸುಮ್ಮನೆ ಏಂತಕ್ಕೆ ಇನ್ನೂ 2 ಚೀಲ ಇದೆ ಆಟ ಸಾಮಾನು, ಏಂತಕ್ಕೆ ಕೊಡಿಸ್ತೀಯ ಅಂತೆಲ್ಲ ಹೇಳಿದ್ವಿ. ನೋಡಿ ವಾಟರ್ ನೋಡಿ ನಿಮಗೆ ಗೊತ್ತಾಗ್ತಿದೆ ಥರ ಇದೆ ಅಂತ. ಇದು ಬ್ರಿಡ್ಜು, ಈ ಬ್ರಿಡ್ಜ್ ಮೇಲೆ ಹೋದರೆ ಅಲ್ಲಿ ಪಕ್ಕಕ್ಕೆ ಹೋದರೆ ಅಲ್ಲಿ ಅದೇ ದೇವಸ್ಥಾನ ಇರೋದು, ಆದಿ ಕುಕ್ಕೆ ಸುಬ್ರಹ್ಮಣ್ಯ. ಇದು ಬಂದು ಪಾರ್ಕು, ಅದು ಎದುರುಗಡೆ ಇರೋದು. ಚೆನ್ನಾಗಿದೆ. ಅಲ್ಲೆಲ್ಲ ಹೋಗಿಲ್ಲ, ನಮ್ಗೆ ಆಲ್ರೆಡಿ ಲೇಟಾಗಿ ಹೋಗಿತ್ತು ಅಂತೇಳ್ಬಿಟ್ಟು. ನೋಡಿ ಆ ನೀರೊಳಗಡೆ ಕೂಡ ಕಲ್ಲನ್ನು ಜೋಡಿಸ್ತಿದ್ದಾರೆ. ಕಲ್ಲು ಜೋಡಿಸಿದ್ರೆ ಅಂದರೆ ಕೇಳ್ಕೊಳ್ಳೋ ಹರಕೆ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದರ ಕಲ್ಲೆಲ್ಲ ಜೋಡಿಸ್ತಾರೆ. ನಾವು ಫಸ್ಟ್ ಟೈಮ್ ಅಲ್ವಾ ಹೋಗಿದ್ದು, ನಾವೆಲ್ಲ ಹೋಗಲಿಲ್ಲ. ನಮ್ಮ ಮನೆಯವರು ನೀರೊಳಗಡೆ ಮಕ್ಳು ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗಿದ್ರು. ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ನಡೀರಿ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಟ್ರು. ಅಂದರೂ ಒಂಥರ ಚೆನ್ನಾಗಿತ್ತು, ಹೋಗಿ ಬಂದಿದ್ದು. ಹೋದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಯಾರಾದರೂ ಹೋದರೆ ಇಲ್ಲಿ ಕೇಳ್ಕೊಂಡಾದರೂ ಹೋಗಿ, ಆದಿ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು ಅಲ್ಲಿದೆ. ಅದಾದಮೇಲೆ ಇಲ್ಲೆಲ್ಲ ಇದು ಮಾಡಿದ್ವಿ. ನಾವು ಸೀರೆಗಳು ಉಟ್ಕೊಂಡಿದ್ದರಿಂದ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಇವ್ರಿಬ್ರನ್ನ ಕೇಳ್ಕೊತಾನೆ ಇದ್ವಿ. ಮಾಮೂಲಿ ನೇತ್ರಾವತಿ ನದಿ ಇದೆಯಲ್ಲ, ಅಲ್ಲೆಲ್ಲ ಸ್ಟ್ಯಾಂಡ್ಗಳು ಬಿಟ್ಟಿರ್ತಾರೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ವಿ. ಹಾಗೆಯೇ ಇನ್ನು ಹೊಟ್ಟೆಗೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಹೋಗಿದ್ವಿ. ಅಲ್ಲೂ ಕೂಡ ಮಂಗಳೂರು ಬನ್ಸು, ಮಂಗಳೂರು ಬೋಂಡ ಮತ್ತು ಏನಾದ್ರು ಊಟ ಇಲ್ಲೆಲ್ಲೂ ತಿಂದಿಲ್ಲ. ನಾವು 10 ಗಂಟೆ ಮೇಲೆ ತಿಂದಿದ್ದು. ಎಲ್ಲಿ ಅಂತ ಅಂದರೆ ಮಾಮೂಲಿ ಹಾಸನ ರೋಡಲ್ಲಿ ದೋಸೆ ತೊಗೊಂಡು ತಿಂದ್ವಿ. ಅಲ್ಲಿವರೆಗೂ ನಾವು ಏನೂ ತಿಂದಿರಲಿಲ್ಲ. ಇಲ್ಲಿ ಸಖತ್ತು ಜೋಕ್ಸ್ ಮಾಡ್ತಾಯಿದ್ರು ನೋಡಿ, ಹಂಗೆ ಸಾಂಗೆಲ್ಲ ಆಡಿದ್ದಾರೆ ಮತ್ತು ಹಾಡೆಲ್ಲ ಹೇಳಿದ್ದಾರೆ.
ನನ್ನ ತಂಗಿ ಮತ್ತು ನನ್ನ ಗಂಡ ಇದ್ಬಿಟ್ರೆ ಫುಲ್ಲು ಜೋಕ್ಸೋ ನಮಗಂತೂ ನಕ್ಕು ನನಗಂತೂ ಕಣ್ಣಲ್ಲೆಲ್ಲ ನೀರು ಬಂದುಬಿಟ್ಟಿತ್ತು. ಇಬ್ಬರು ಫುಲ್ ಜೋಕ್ಸು. ಅವಳನ್ನ ರೇಗಿಸ್ತಾರೆ ನಮ್ಮ ಮನೆಯವರು, ಅವಳು ಅದಕ್ಕಂತೂ ಫುಲ್ ಸಿಕ್ಕಾಪಟ್ಟೆ ನಗ್ತಾಯಿದ್ಲು. ನಾನು ಏನು ಬೇಜಾರು ಮಾಡ್ಕೊತಾಳೆ ಅಂತ ಅನ್ಕೊಂಡು ಅವಳು ಬೇಜಾರೇ ಮಾಡ್ಕೊತಾಯಿಲ್ಲ, ಫುಲ್ ನಗು ಅಂದರೆ ನಗು. ನನಗಂತೂ ನಕ್ಕಿ ಕಣ್ಣಲ್ಲೆಲ್ಲ ನೀರೇ ಬಂದುಬಿಟ್ಟಿತ್ತು. ಅದಾದಮೇಲೆ ಇಲ್ಲೂ ಕೂಡ ಒಂದು ಹಾಡು ಹೇಳ್ತಾರೆ, ಕೇಳಿಸ್ಕೊಳ್ಳಿ ಇಬ್ರೂ ಸೇರ್ಕೊಂಡು. ಬೇಕು ಡ್ರೈವಿಂಗ್ ಮಾಡೋದಕ್ಕೆ ನನಗೂ ಒಬ್ಬ ಗೆಳೆಯ ಬೇಕು. ನಾವು 2 ಗಂಟೆ ರಾತ್ರಿಲೆಲ್ಲ ಬಂದುಬಿಟ್ವಿ. ಇದು ಬಂದು ಮಕ್ಕಳು ಸ್ಕೂಲ್ಗೆಲ್ಲ ಹೋಗಿ ಬಂದಾದಮೇಲೆ ಪಿಝಾ ಕೇಳ್ತಾಯಿದ್ಲು ನನ್ನ ತಂಗಿ. ಪಿಝಾ ಬುಕ್ ಮಾಡಿ ಅವರೇ ಮಾಡಿಕೊಂಡು ಮಕ್ಕಳು ಬರೋವರೆಗೂ ಬಿಸಿ ಯಾರೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಪಿಝಾ ಬುಕ್ ಮಾಡಿದರು. ಸೊ ಬಂದಿತ್ತು, ಹಾಗೇ ಎಲ್ಲರೂ ಟೇಸ್ಟ್ ಮಾಡಿದ್ರು, ತಿಂದರು. ಇದಾದಮೇಲೆ ನಾವು ಅದೇ ನೈಟು ಇರಿಸ್ಕೊಂಡಿದ್ವಿ, ನಾವೇ ಕಳಿಸಿರಲಿಲ್ಲ. ಮಂಡೇ ಏನಕ್ಕೆ ಹೋಗ್ತೀರಾ, ಮಂಗಳವಾರ ಹೋಗೋರಂತೆ ಅಂತ ಹೇಳ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡೋಣ ಮತ್ತು ಮಶ್ರೂಮ್ ಕಬಾಬ್ ಮಾಡೋಣ ಅಂತ ಹೇಳಿದ್ಲು. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಮಧ್ಯಾಹ್ನ ಇದ್ದು ಬೇಳೆ ಸಾರು, ಮುದ್ದೆ, ಜಾಮೂನು ಅದು ಒಂದು ಸೈಡ್ ಆಯಿತು. ಇವಾಗ ನೈಟಿಗೆ ಬಂದುಬಿಟ್ಟು ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನನ್ನ ತಂಗಿನೂ ನಾನು ನಮ್ಮ ಮನು ಮತ್ತು ರಿಷಿದು ಬರ್ತಡೇ ಒಂದೇ ಟೈಮ್ ಇದ್ದಿದ್ದ ದಿನ ಬಿರಿಯಾನಿ ಸೂಪರಾಗಿ ಬಂದಿತ್ತು. ಅದೇ ಥರ ಟೇಸ್ಟಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಮಾಡಿದ್ವಿ. ಒನ್ ಡೇ ಮಾಡಿದ್ದು ಟೇಸ್ಟು ಇನ್ನೊಂದು ಡೇಗೆ ಬರೋಲ್ಲ ಅಂತೇಳೋದು ಇದರಲ್ಲೇ. ಫುಲ್ ಡ್ರೈ ಆಗೋಗಿತ್ತು, ಇದು ಜ್ಯೂಸಿಯಾಗಿರಲಿಲ್ಲ. ಅಂದರೂ ಚೆನ್ನಾಗಿತ್ತು ಟೇಸ್ಟ್ ಚೆನ್ನಾಗಿದ್ರೂ ಆವತ್ತು ಮಾಡಿದ್ದು ಬಂದಿಲ್ವಲ್ಲ ಅನ್ನೋದೇ ಸ್ವಲ್ಪ ಇರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ನನ್ನ ಚಾನಲ್ ನೋಡ್ತಾನೆ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.